ಸೊ ಇದಾದಮೇಲೆ ಟಾಟಾ ಪವರ್ ಅವರು ಸುಮಾರು 10 ಗಿಗಾವ್ಯಾಟ್ನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯ ಮೇಲೆ. ಸುಮಾರು 7,000 ಕೋಟಿ, ಆಲ್ಮೋಸ್ಟ್ 7,000 ಕೋಟಿ. ಎಲ್ಲಿ ಅಂದರೆ ನೆಲ್ಲೂರಲ್ಲಿ. ಸೊ ನೆಲ್ಲೂರು ಅಂದರೆ ಆಂಧ್ರ ಪ್ರದೇಶಲ್ಲಿ. ಸೊ ಅಲ್ಲಿ ಕೂಡ ಲೈಕ್ ಸೆಮಿಕಂಡಕ್ಟರ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ನ ಮೇಲೆ ಬರ್ತಾ ಇದೆ ಅಂಥೇಳಿ, ವಿಚ್ ಇಸ್ ರಿಯಲಿ ಗುಡ್. ಇನ್ವೆಸ್ಟ್ಮೆಂಟ್ ತುಂಬ ಒಳ್ಳೆಯದು. ಕರ್ನಾಟಕದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ಒಂದು ಕ್ಷೇತ್ರದಲ್ಲಿ, ಬಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಗಳು ಹೋಗ್ತಾ ಇದೆ. ಸೊ ಸೆಮಿಕಂಡಕ್ಟರ್ನ ಮೇಲೆ, ಸೆಲ್ಫ್ ರಿಲಯನ್ಸ್ನ ಮೇಲೆ ಇದು ತುಂಬಾ ಒಂದು ಕ್ರಿಟಿಕಲ್ ಸ್ಟೆಪ್ ಅಂತೇಳಿ ಕೊಟ್ಟಿದ್ದಾರೆ. ವೇಫರ್ ಪ್ಲ್ಯಾಂಟ್, ವೇಫರ್ ಅಂದರೆ ಈಗ ಎಲೆಕ್ಟ್ರಿಕ್ ಚಿಪ್ಗಳು ಬರ್ತಾವಲ್ಲ, ಸಿಲಿಕಾನ್ ಚಿಪ್ ಅಂತ ನಾವೇನು ಕರಿತೀವಿ, ಅದನ್ನು ನಾವು ವೇಫರ್ಸ್ ಅಂತೇಳಿ ಕರಿತೀವಿ. ಸೊ ನಾವು ವೇಫರ್ಸ್ ಅಂದರೆ ನಾವು ಐಸ್ ಕ್ರೀಮ್ಗೆ ವೇಫರ್ ಅಂತೇಳಿ ನಾವು ತಿಂತೀವಲ್ಲ, ಅದೊಂಥರ ಫ್ಲ್ಯಾಟಾಗಿ ಬಿಸ್ಕೆಟ್ ಥರ ಇರುತ್ತಲ್ಲ, ಅದೇ ಥರನೇ ವೇಫರ್ನ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಒಂದು ಸಿಲಿಕಾನ್ನ ಚಿಪ್ಗೆ ನೀವು ಗ್ರೀನ್ ಕಲರು, ಲೈಟ್ ಬ್ಲೂ ಕಲರ್ ಇರುತ್ತೆ, ಕೆಲವೊಂದು ಚಿಪ್ಗಳು ಕೆಲವೊಂದು ಹಳದಿ ಕಲರಲ್ಲಿ ಇರುತ್ತೆ ಎಲೆಕ್ಟ್ರಾನಿಕ್ ಚಿಪ್ಗಳು. ಸೊ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಫೆಸಿಲಿಟಿ ಆಗಿದೆ. ಇದು ಕೂಡ ತುಂಬಾ ಒಳ್ಳೆಯ ಒಂದು ವಿಚಾರ. ಸೊ ಇದಾದಮೇಲೆ ಗುಜರಾತಲ್ಲಿ ಕೂಡ ಒಂದು ಈ ಒಂದು ಚಿಪ್ನ ಮ್ಯಾನುಫ್ಯಾಕ್ಚರಿಂಗ್ನ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಆಗಿದೆ. ಮೈಕ್ರಾನ್ ಟೆಕ್ನಾಲಜಿ ಅನ್ನುವಂತಹ ಒಂದು ಕಂಪನಿ ಸುಮಾರು $2.575 ಬಿಲಿಯನ್. ಸೊ ಸನಂದ್ ಗುಜರಾತ್ ಅನ್ನುವಂತಹ ಒಂದು ಜಾಗದಲ್ಲಿ ಈ ಒಂದು ಕಮರ್ಷಿಯಲ್ ಪ್ರೊಡಕ್ಷನ್ ಈಗಲೇ ಈ ತಿಂಗಳ ಎಂಡ್ ಒಳಗಡೆ ಓಪನ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬಾ ಒಳ್ಳೆಯ ಒಂದು ನ್ಯೂಸು. ನಮ್ಮ ದೇಶ ಈ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆತ್ಮನಿರ್ಭರವಾಗಬೇಕು. ಹಾಗೆ ಮಾತ್ರ ನಾವು ಬೇರೆ ದೇಶಗಳ ಈ ಒಂದು ಲಾಬಿಯಿಂಗ್ಗೆ ಮತ್ತು ಈ ಬ್ಲ್ಯಾಕ್ ಮೇಲಿಂಗ್ ತಂತ್ರಗಾರಿಕೆಗೆ ನಾವು ಸೆಡ್ ಹೊಡೆದು ನಿಂತ್ಕೋಬೋದು. ಸೊ ಇದು ಕೂಡ ಒಳ್ಳೆಯ ಒಂದು ನ್ಯೂಸ್.